ಹಲೋ ಹಲೋ, ಗುಡ್ ಮಾರ್ನಿಂಗ್ ಸರ್. ವಿ ಆರ್ ಕಾಲಿಂಗ್ ಫ್ರಮ್ ಸ್ಕೈ ಬ್ಯಾಂಕ್. ನಾನು ಮನೋಹರ್ ಅವ್ರ ಜೊತೆ ಮಾತಾಡ್ತಾ ಇದ್ದೀನಾ? ಹೌದು, ಹೇಳ್ರಿ. ಯಾರಿದು? ಸರ್, ನಿಮ್ಮ ಬ್ಯಾಂಕ್ ಅಕೌಂಟ್ ನ KYC ಸಸ್ಪೆಂಡ್ ಆಗಿದೆ. ಅದನ್ನ ಅಪ್ಡೇಟ್ ಮಾಡಬೇಕಿತ್ತು. ಓ ಹೌದಾ, ನಾಳೆ ಬ್ಯಾಂಕಲ್ಲಿ ಮಾಡಿಸಿದ್ರೆ ಆಗುತ್ತಾ? ಸರ್, KYC ನ ನೀವು ಫೋನಲ್ಲೇ ಅಪ್ಡೇಟ್ ಮಾಡ್ಕೋಬಹುದು. ನಾನು ನಿಮ್ಗೆ ಇನ್ಸ್ಟ್ರಕ್ಟ್ ಮಾಡ್ತೀನಿ. ವಾಟ್ಸ್ಆಪ್ ಅಲ್ಲಿ ಒಂದು ಫೈಲ್ ಕಳಿಸಿದ್ದೀನಿ, ಅದನ್ನ ನೋಡಿ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಆಗುತ್ತೆ. ಆಗ್ದೆ. ಹಲೋ ಮೇಡಮ್, ಹಲೋ. ಏನಿದು, ದುಡ್ಡೆಲ್ಲ ಕಟ್ಟಾಗಿದೆ? ಅಯ್ಯೋ, ಏನಾಯ್ತು? ನೀವೇನು ನೋಡ್ತಾ ಇದ್ದೀರಿ, ಈ ರೀತಿಯಾದ ಸ್ಕ್ಯಾಮ್ಗಳು ಭಾರತದಲ್ಲಿ ದಿನೇ ದಿನೇ ಹೆಚ್ಚಾಗ್ತಿದೆ. ಕಳೆದ ಜನವರಿಯಿಂದ ಏಪ್ರಿಲ್ವರೆಗೂ ನೋಡೋದಾದ್ರೆ ಸುಮಾರು 1750 ಕೋಟಿಯಷ್ಟು ದುಡ್ಡನ್ನು ಜನ ಕಳ್ಕೊಂಡಿದ್ದಾರೆ. ಕೇವಲ ಮೇ ತಿಂಗಳಲ್ಲೇ ಪ್ರತಿ ಅವರ್ಗೆ 7,000 ಕೇಸಸ್ ರಿಜಿಸ್ಟರ್ ಆಗೋದಲ್ಲದೆ ಈ ಹಬ್ಬದ ಸೀಸನ್ಗಳಲ್ಲಿ ಈ ರೀತಿಯಾದ ಸ್ಕ್ಯಾಮ್ಗಳು 25% ಜಾಸ್ತಿ ಆಗ್ತಿದೆ. ಹಾಗಿದ್ರೆ ಈ ರೀತಿಯಾದ ಸ್ಕ್ಯಾಮ್ಗಳಿಂದ ಹೇಗೆ ಸೇಫ್ ಆಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ಬನ್ನಿ. ನಂಬರ್ 1, ಕೇವಲ ಅಫಿಷಿಯಲ್ ಬ್ಯಾಂಕಿಂಗ್ ಆ್ಯಪ್ಗಳನ್ನು ಮಾತ್ರ ಬಳಸಿ. ನಂಬರ್ 2, ರೆಗ್ಯುಲರ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಸ್ ಅನ್ನು ಚೆಕ್ ಮಾಡ್ತಾ ಇರಿ. ಹಾಗೆ ಪಬ್ಲಿಕ್ ವೈಫೈನ ಯೂಸ್ ಮಾಡಿಕೊಂಡು ನಿಮ್ಮ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಮಾಡೋದನ್ನ ಅವಾಯ್ಡ್ ಮಾಡಿ. ಬ್ಯಾಂಕ್ಗೆ ಸಂಬಂಧಪಟ್ಟಂತ ಯಾವುದೇ ಕಾಲ್ ಬಂದರೂ ಎಚ್ಚರವಾಗಿರಿ. ಇನ್ ಕೇಸ್ ನೀವೇನಾದರೂ ಸ್ಕ್ಯಾಮ್ ಆಗಿದ್ರೆ ತಕ್ಷಣ ಈ ಬ್ಯಾಂಕ್ ಅವರಿಗೆ ಕಾಲ್ ಮಾಡಿ ಇನ್ನೂ ಹೆಚ್ಚು ದುಡ್ಡು ಟ್ರಾನ್ಸ್ಫರ್ ಆಗದೇ ಇರೋ ಥರ ನಿಮ್ಮ ಅಕೌಂಟನ್ನು ಫ್ರೀಸ್ ಮಾಡಿಸಿ. ಹಾಗೆ ನಿಮ್ಮ ನಿಯರೆಸ್ಟ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿ ಅಥವಾ ನ್ಯಾಷನಲ್ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ನಂಬರ್ ಆದಂಥ 1930 ಅಥವಾ cybercrime.government.in ನಲ್ಲಿ ನಿಮ್ಮ ಕಂಪ್ಲೇಂಟನ್ನು ಲಾಂಚ್ ಮಾಡಿ.